ಫ್ರೆಂಡ್ಸ್, ಇವತ್ತು ನಾವು ಬಟಾಟೆ ಹಾಗೂ ಅವಲಕ್ಕಿಯ ಒಂದು ಹೊಸ ರೆಸಿಪಿಯನ್ನು ಮಾಡುವ. ಒಂದೇ ಹಿಟ್ಟಿನಿಂದ ಎರಡು ವಿಧದ ತಿಂಡಿ. ಹೌದು ಫ್ರೆಂಡ್ಸ್, ಇದನ್ನು ನಾವು ಬ್ರೇಕ್ಫಾಸ್ಟಿಗೂ ಮಾಡ್ಕೊಳ್ಬಹುದು, ಅಲ್ಲದೆ ಮಕ್ಕಳ ಸಣ್ಣ ಸಣ್ಣ ಹಸಿವಿರ್ತದಲ್ಲ ಆ ಟೈಮಿಗೂ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೊಳ್ಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು, ಬಲಾನ್ಸ್ ಕ್ಯಾಬೂಸನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇರುವವರಾದರೆ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಪ್ಲೀಸ್. ಒಂದು ಬೌಲ್ನಷ್ಟು ದಪ್ಪ ಅವಲಕ್ಕಿಯನ್ನು, ಇಲ್ಲಿ ಕೆಂಪು ಅವಲಕ್ಕಿ ತೊಗೊಂಡಿದ್ದೇನೆ, ಬಿಳಿ ದಪ್ಪ ಅವಲಕ್ಕಿ ಇದ್ರೂ ಆಗ್ತದೆ. ಒಂದು ಬೌಲ್ನಷ್ಟನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಳ್ಳುವ, ನೀರು ಹಾಕ್ಕೊಂಡು. ನೀರನ್ನು ಚೆಲ್ಲುವ, ಕೆಳಗೆ ಇದ್ದ ನೀರನ್ನು. ನಂತರ ನಾವು ಆ ಅವಲಕ್ಕಿಯನ್ನು ಬೌಲಿಗೆ ಹಾಕ್ಕೊಂಡು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ನೆನೆಸ್ಕೊಳ್ಳುವ. ತುಂಬ ನೀರು ಹಾಕುವ ಅವಶ್ಯಕತೆ ಇಲ್ಲ, ಸ್ವಲ್ಪ ಡಿಪ್ ಆದರೆ ಸಾಕು, ಸಾಫ್ಟ್ ಆಗ್ತದೆ ಅದು. ನಂತರ ಬೇಯಿಸಿಟ್ಟ ಬಟಾಟೆ ನೋಡಿ, ಅದನ್ನು ತುರ್ಕೊಳ್ತೇನೆ ನೀಟಾಗಿ, ಗಂಟುಗಳಿಲ್ಲದಂತೆ. ನೀಟಾಗಿ ತುರಿದುಕೊಳ್ಬೇಕು. 2 ಬಟಾಟೆಯನ್ನು ತಗೊಂಡಿದ್ದೇನೆ, ಮೀಡಿಯಮ್ ಸೈಜ್ನದ್ದು. ತುಂಬಾ ಹೆಲ್ದಿಯಾಗಿರುವ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಥರ ಆಯಿತು ನೋಡಿ, 2 ನಾನು ರೆಡಿ ಮಾಡ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧದಿಂದ 1 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್, ಕಾಯಿ ಮೆಣಸನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ 1 ಟೇಬಲ್ ಸ್ಪೂನ್, ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಫ್ರೆಂಡ್ಸ್. ಇದಕ್ಕೆ ನಾವು ಕ್ಯಾರೆಟನ್ನು ಸಹ ತುರಿದು ಹಾಕ್ಕೊಳ್ಬಹುದು, ಅಲ್ಲದೆ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪನ್ನು ಸಹ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ವೇರಿಯೇಷನ್ಸನ್ನು ಮಾಡ್ಕೊಳ್ಳಿ ವೆಜಿಟೇಬಲ್ಸಲ್ಲಿ. ಈ ಥರ ಹಿಟ್ಟಿನ ಥರ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಸಪೋಸ್ ನಿಮಗೆ ಗಂಟು ಇದೆ ಅಂತ ಆದರೆ ಬಟಾಟೆಯಲ್ಲಿ, ಅದನ್ನು ಅಲ್ಲಿಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ. ಈ ಥರ ಮಾಡಿಕೊಂಡು ರೆಡಿ ಮಾಡಿಕೊಳ್ಳುವ. ಹಿಟ್ಟು ಈಗ ರೆಡಿ ಆಯಿತು, ಬಟಾಟೆಯ ಡೋ ರೆಡಿಯಾಗಿದೆ. ಈಗ ಅವಲಕ್ಕಿಯನ್ನು ಸಹ ನಾನು ನೆಂದಿದೆ ಚೆನ್ನಾಗಿ, ಅದನ್ನು ಸಹ ಹಿಟ್ಟಿನ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಸ್ವಲ್ಪ ಇನ್ನೂ ಗಟ್ಟಿ ಇದೆ ಅಂತ ಅನಿಸಿದರೆ ನೀರು ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ, ಬಟಾಟೆಗೂ ಸಹ ನಾವು ಉಪ್ಪನ್ನು ಆ್ಯಡ್ ಮಾಡಿದ್ದೇವೆ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳುವ ಫ್ರೆಂಡ್ಸ್. ಸಪೋಸ್ ನಿಮಗೆ ಅವಲಕ್ಕಿ ನೆನೆಸಿಟ್ಟದು ನೀರಾಗಿದೆ ಅಂತ ಅನಿಸಿದರೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು ನೆನೆಸಿಟ್ಟದು ಕರೆಕ್ಟಾಗಿದೆ ನೋಡಿ. ನಂತರ ಈ ಅವಲಕ್ಕಿಯ ಹಿಟ್ಟು ಮತ್ತು ಬಟಾಟೆಯ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀಟಾಗಿ ಮಿಕ್ಸ್ ಆಗಲಿ, ಅದು ಆದಷ್ಟು ಕೈಯಿಂದಲೇ ಮಾಡಿಕೊಳ್ಳುವ. ಇದು ಸಹ ನಿಮಗೆ ಇಲ್ಲಿ ಗಟ್ಟಿ ಇದೆ, ನೀರಿದೆ ಅನಿಸಿದರೆ ನಾನು ಹೇಳಿದ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ಹಿಟ್ಟನ್ನು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಳ್ಬಹುದು ಫ್ರೆಂಡ್ಸ್. ಈಗ ರೆಡಿಯಾಗಿದೆ, ಪರ್ಫೆಕ್ಟ್ ಆಗಿದೆ. ನಂತರ ಇದನ್ನು ನಾವು ಕೈಗೆ ನೀರು ಅಥವಾ ಎಣ್ಣೆಯನ್ನು ಸವರ್ಕೊಂಡು ಬಾಳೆ ಎಲೆಯ ಮೇಲೆ ತಟ್ಟಿಕೊಳ್ಳುವ. ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿರ್ತದೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಸೆಕೆಗೆ ತುಂಬ ಹೊತ್ತು ಗ್ಯಾಸ್ನ ಇದರಲ್ಲಿ ನಿಲ್ಲಿಕ್ಕೂ ನಮಗೆ ಕಷ್ಟ, ಆ ಟೈಮಲ್ಲಿ ಇದನ್ನು ನಾವು ಸುಲಭವಾಗಿ ಮಾಡ್ಕೊಳ್ಬಹುದಲ್ಲ. ಸಂಜೆ ಟೈಮಿಗೂ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಎಡ್ಜಸ್ಗಳನ್ನು ಇದೇ ಥರ ಮಾಡಿಕೊಂಡು ನಾವು ಕಾಯಿಸ್ಕೊಳ್ಬೋದು, ಅಲ್ಲದೆ ಒಂದು ಪ್ಲೇಟ್ನ ಸಹಾಯದಿಂದ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಎಡ್ಜಸ್ಸನ್ನು ತೆಗೆದು ಸಹ ನಾವು ಕಾಯಿಸ್ಕೊಳ್ಬೋದು ನೋಡಿ. ಈ ಥರನೂ ಮಾಡ್ಕೊಳ್ಬೋದು. 2 ವಿಧಾನದಲ್ಲಿ ನಾನು ಹೇಳ್ತಾ ಇದ್ದೇನೆ. ಈ ಥರ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ ಅಂತ. ಈಗ ಇದನ್ನು ಎಲೆಯಿಂದ ಸಪ್ರೇಟ್ ಮಾಡಲಿಕ್ಕೂ ಆಗ್ತದೆ. ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳಿ ಅಷ್ಟೇ ಮೊದಲಿಗೆ. ಸಪೋಸ್ ಬಾಳೆ ಎಲೆ ಇಲ್ಲ ಹೇಳುವವರು ನಾರ್ಮಲ್ ಗೋಧಿ ಹಿಟ್ಟಿನ ಕವರ್ ಅಥವಾ ಸೇಮೋಲಿನದ ಕವರ್ನಲ್ಲಿ ಸಹ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈ ಥರ ಸಪ್ರೇಟ್ ಆಯಿತು ನೋಡಿ, ಎಷ್ಟು ನೀಟಾಗಿ. ಇದನ್ನು ನಾವು ಬಿಸಿಯಾದ ತವದಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ 2 ಬದಿಯು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಕಾಯಿಸ್ಕೊಳ್ಳುವ. ತುಪ್ಪ ಬೇಡ ಹೇಳುವವರು ಎಣ್ಣೆಯನ್ನು ಸಹ ಹಾಕ್ಕೊಳ್ಳಿ, ತಿರುವಿ ಹಾಕ್ಕೊಳ್ಳುವ.
ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಅದು ಅಲ್ಲದೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೋಸಿಗೆ ಸಪೋರ್ಟ್ ಮಾಡ್ತಾ ಇರಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.